ಇನ್ನು ಮತ್ತೊಂದು ಕಡೆ ಹಿರಿಯ ನಟ ಹಾಸ್ಯ ನಟ ಬ್ಯಾಂಕ್ ಜನಾರ್ದನ್ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಚಿತ್ರರಂಗಕ್ಕೆ ಒಂದು ರೀತಿಯಾಗಿ ಬಹುದೊಡ್ಡ ಲಾಸ್. ಮತ್ತೊಂದು ಕಡೆ ಅವರ ಅಂತಿಮ ದರ್ಶನಕ್ಕೂ ಕೂಡ ಸಿದ್ಧತೆಗಳಾಗ್ತಾ ಇದೆ. ಬೆಂಗಳೂರಿನ ಸುಲ್ತಾನ್ ಪಾಳ್ಯದಲ್ಲಿರುವ ಅವರ ಮನೆ ಮುಂದೆ ಸಕಲ ಸಿದ್ಧತೆಗಳಾಗ್ತಾ ಇದೆ ಅಂತಿಮ ದರ್ಶನಕ್ಕಾಗಿ. ಅವರು ಹಿಂದೆ ಇದ್ದಂತಹ ಮನೆಯಲ್ಲಿ ಓಡಾಡೋದಕ್ಕೆ ಸ್ವಲ್ಪ ಮೆಟ್ಲೋದಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅಂಥೇಳಿ ಮನೆ ಚೇಂಜ್ ಮಾಡಿದ್ರಂತೆ. ಅವರ ಸ್ನೇಹಿತರು ಹೇಳ್ತಾ ಇದ್ರು ಈಗಷ್ಟೇ. ಇದೇ ಸುಲ್ತಾನ್ ಪಾಳ್ಯದಲ್ಲಿರುವ ಅದೇ ಮನೆಯ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಸ್ವಲ್ಪ ಹೊತ್ತರಲ್ಲೇ ಆಸ್ಪತ್ರೆಯಿಂದ ಮನೆಗೆ ಪಾರ್ಥಿವ ಶರೀರ ಬರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸುಲ್ತಾನ್ ಪಾಳ್ಯದ ಬ್ಯಾಂಕ್ ಜನಾರ್ದನ್ ಅವರ ನಿವಾಸದ ಮುಂದೆ ಇದ್ದಾರೆ. ಮಂಜುನಾಥ್, ಸಿದ್ಧತೆಗಳು ಹೆಂಗೆ ಸಾಗ್ತಾ ಇದೆ ಅಂತಿಮ ದರ್ಶನಕ್ಕೆ ಈಗ? ಶರತ್ ಆಗಲೇ ಹೇಳ್ದಂಗೆ ಇಲ್ಲಿ ಅಂದರೆ ಏನು ಈಗಾಗಲೇ ಬ್ಯಾಂಕ್ ಜನಾರ್ದನ್ ರವರು ಖಾಸಗಿ ಆಸ್ಪತ್ರೆಯಲ್ಲಿ ಮಧ್ಯರಾತ್ರಿ ಕೊನೆ ಉಸಿರೆಳೆದಿರುವಂಥದ್ದು. ಸೊ ಇನ್ನೇನು ಅಂದರೆ ಅಲ್ಲಿಂದ ಇಲ್ಲಿ ಮನೆಗೆ ಆರ್.ಟಿ. ನಗರದ ಸುಲ್ತಾನ್ ಪಾಳ್ಯ ನಿವಾಸಕ್ಕೆ ಒಂದು 10 ಗಂಟೆಗೆ ಸರಿಯಾಗಿ ಇಲ್ಲಿಗೆ ಕರೆ ತರಲಾಗುತ್ತೆ ಅಂತೇಳಿ ಹೇಳಲಾಗ್ತಿದೆ. ಸೊ ಹಾಗಾಗಿ ಇಲ್ಲಿನ ಒಂದಿಷ್ಟು ಜನರಾಗಿರ್ಬೋದು ಮತ್ತು ಜೊತೆಗೆ ನಟ ನಟಿಯರಾಗಿರ್ಬೋದು ಅವ್ರನ್ನ ಅಂತಿಮ ದರ್ಶನಕ್ಕೆ ಇಲ್ಲಿ ಮನೆ ಹತ್ರ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಸೊ ಈಗಾಗಲೇ ಏನು ಸುತ್ತ ಏನು ಪೆಂಡಲ್ಲು ಮತ್ತು ಚೇರು ಟೇಬಲ್ ಹಾಕಿದ್ದಾರೆ. ಜೊತೆಗೆ ಅವರ ಮಕ್ಕಳು ಮತ್ತು ಸಂಬಂಧಿಕರು ಅಭಿಮಾನಿಗಳು ಕೂಡ ಇಲ್ಲಿ ಎಷ್ಟೊತ್ತಿಗೆ ಬರುತ್ತೆ ಅಂತೇಳಿ ಒಂದಿಷ್ಟು ಕಾತುರದಿಂದ ಕಾಯ್ತಿರುವಂಥದ್ದು. ಯಾಕಂದರೆ ಸಾಕಷ್ಟು ಸುಮಾರು ಒಂದು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂತಹ ಬ್ಯಾಂಕ್ ಜನಾರ್ದನ್ ಅವರು ಹಿರಿಯ ಹಾಸ್ಯ ನಟ ಆಗಿದ್ದರು. ಜೊತೆಗೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಶಿವರಾಜ್ ಕುಮಾರ್ ಆಗಿರ್ಬೋದು, ಹೀಗೆ ದೊಡ್ಡ ದೊಡ್ಡ ಸ್ಟಾರ್ ಜೊತೆ ನಟಿಸಿ ಹೋಗಿದ್ದಂಥವ್ರು. ಏನು ಅದೃಷ್ಟವಶಾತ್ತು ಅವರು ಇವತ್ತು ಚಿತ್ರರಂಗದಲ್ಲಿ ಇಲ್ಲ, ಕೊನೆ ಉಸಿರು ಎಳೆದಿದ್ದಾರೆ. ಸೊ ಹೀಗಾಗಿ ಎಲ್ಲರಿಗೂ ಅಭಿಮಾನಿಗಳಿಂದ ಹಿಡಿದು ಸಾಕಷ್ಟು ಮನೆಯವ್ರಿಗಾಗಿರ್ಬೋದು, ಜೊತೆಗೆ ಕನ್ನಡ ಚಿತ್ರರಂಗಕ್ಕಾಗಿರ್ಬೋದು ಸಾಕಷ್ಟು ನಷ್ಟ ಉಂಟಾಗಿದೆ. ಸೊ ಹೀಗಾಗಿ ಅವ್ರಿಗೆ ಅಂದರೆ ಸಾಕಷ್ಟು ಅಭಿಮಾನಿಗಳು ಬರುವ ನಿರೀಕ್ಷೆಯಿಂದ ಈಗಾಗಲೇ ಇಲ್ಲಿ ಮನೆ ಹತ್ರ ಆರ್.ಟಿ. ನಗರದ ಸುಲ್ತಾನ್ ಪಾಳ್ಯದಲ್ಲಿ ಒಂದಿಷ್ಟು ಸಕಲ ಸಿದ್ಧತೆ ಕೂಡ ಇಲ್ಲಿ ನಡೆತಿರುವಂಥದ್ದು. ಸುಮಾರು 10-10:30 ಅಷ್ಟೊತ್ತಿಗೆ ಇಲ್ಲಿಗೆ ಸುಲ್ತಾನ್ ಪಾಳ್ಯ ಮನೆ ಹತ್ರ ಬರುತ್ತೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿರುವಂಥದ್ದು. 10:30-11 ಗಂಟೆ ನಂತರ ಇಲ್ಲಿ ಅಂತಿಮ ದರ್ಶನ ಮಾಡಲಾಗ್ತದೆ. ಅದಾದ ಸಂಜೆ 4 ಗಂಟೆಯ ನಂತರ ಹೆಬ್ಬಾಳದ ಚಿತಾಗಾರದಲ್ಲಿ ಅಲ್ಲಿ ಕಾರ್ಯ ನಡೆಸೋದಕ್ಕೆ ಕೂಡ ಇಲ್ಲಿ ಸಂಬಂಧಿಕರು ಒಂದಿಷ್ಟು ಚರ್ಚೆ ನಡೆಸ್ತಿರುವಂಥದ್ದು. ಶರತ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗಾಗಿ. ಹೇಳ್ತಾ ಇದ್ದೆ, ಅನೇಕ ಪಾತ್ರಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಪಾತ್ರ ಅಷ್ಟೇ ಅಲ್ಲ, ಸಿಕ್ಕ ಒಂದು ಸಣ್ಣ ಸಣ್ಣ ಪಾತ್ರಕ್ಕೂ ಕೂಡ ಜೀವ ತುಂಬ್ತಾ ಇದ್ರು ಇದೇ ಬ್ಯಾಂಕ್ ಜನಾರ್ದನ್ ಅವರು. ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ ಗುರುತಿಸ್ಕೊಂಡಂಥ ಇವರು ದೊಡ್ಡಣ್ಣ ಆಗಿರ್ಬೋದು, ಟೆನ್ನಿಸ್ ಕೃಷ್ಣ ಅವರೊಂದಿಗೆ ಅಷ್ಟೇ ಅನ್ಯೋನ್ಯವಾಗಿದ್ದರು. ಆಮೇಲೆ ಹಾಸ್ಯ ನಟರು ಸಾಧು ಕೋಕಿಲ ಸರ್, ಬುಲೆಟ್ ಪ್ರಕಾಶು ಅವರೆಲ್ಲರ ಜೊತೆಗೆ ನಟಿಸಿ ಸೈ ಅನ್ನಿಸ್ಕೊಂಡಂಥ ವ್ಯಕ್ತಿ. ಜೊತೆಗೆ ತಮ್ಮದೇ ಆದಂತಹ ಚಾಪನ್ನು ಮೂಡಿಸಿದಂತಹ ವ್ಯಕ್ತಿ. ಹೇಳಿದ್ನಲ್ಲ, ಬ್ಯಾಂಕ್ ಜನಾರ್ದನ್ ಅಂತ ಹೆಸರು ಬರೋದಕ್ಕೆ ಕಾರಣ ಅಂತ ಏನು ಅಂತೇಳಿ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರು. ಚಿತ್ರದುರ್ಗದ ಸಮೀಪದ ಹೊಳಲ್ಕೆರೆ ಅವರು ಹುಟ್ಟಿದೂರು. ಅಲ್ಲಿ ಒಂದು ಬ್ಯಾಂಕ್ ಇತ್ತು, ಅಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು. ಆಗಲೇ ಅವ್ರಿಗೆ ಕಲೆ ಮೇಲೆ ಏನೋ ಒಂದು ರೀತಿಯಾಗಿ ಆಸಕ್ತಿ. ಏನೇ ಟ್ರೈನಿಂಗ್ ಪಡ್ಕೊಳ್ಳಿಲ್ಲ ಅಂದರೂ ಏನೋ ಒಂದು ಆಸಕ್ತಿ ಆ್ಯಕ್ಟಿಂಗ್ ಮಾಡೋದ್ರ ಬಗ್ಗೆ. ಆಮೇಲೆ ಹಲವು ನಾಟಕಗಳನ್ನು ಮಾಡ್ತಾಯಿದ್ರಂತೆ. ಟೈಮ್ ಸಿಗ್ತಂಥ ಸಂದರ್ಭದಲ್ಲಿ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು ಹಾಗೇ ಸಣ್ಣ ಪುಟ್ಟ ಯಾವುದಾದ್ರು ಒಂದು ನಾಟಕ ಇದ್ದರೆ ಆ ನಾಟಕದಲ್ಲೂ ಕೂಡ ಭಾಗಿಯಾಗ್ತಾಯಿದ್ರಂತೆ ಇವರು. ಆ ನಾಟಕನ ನೋಡಿ ಒಂದು ಬಾರಿ ಧೀರೇಂದ್ರ ಗೋಪಾಲ್ ಅವರು ಭಾರಿ ಇಷ್ಟಪಡ್ತಾರಂತೆ. ಇಷ್ಟಪಟ್ಟು ಬಾ ನನ್ನ ಜೊತೆಗೆ ಅಂಥೇಳಿ ಕರೀತಾರಂತೆ. ಆಗ ಬಂದರೆ ಬಾ ಬೆಂಗಳೂರಿಗೆ, ನೀನು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀಯಾ ಬಾ ಅಂಥೇಳಿ ಕರ್ಕೊಳ್ತಾರೆ. ಹಾಗೆ ಸಾಗದಂಥದ್ದು ಅವರ ಒಂದು ಸಿನಿ ಜರ್ನಿ. ನಷ್ಟ, ಚಿತ್ರರಂಗಕ್ಕೂ ನಷ್ಟ. ಇನ್ನೇನು ಹೆಚ್ಚಿಗೆ ಹೇಳಕ್ಕೆ ಏನಿಲ್ಲ. ಮುಂದಿನ ಕಾರ್ಯಕ್ರಮ ನೋಡೋದು. ಮುಂದಿನ ಕಾರ್ಯಕ್ರಮ ಸಾಕಷ್ಟು ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಹೌದು, ಆಲ್ಮೋಸ್ಟ್ ಒಂದು 20 ದಿನದಿಂದ ಟ್ರೀಟ್ಮೆಂಟ್ ನಡೀತಾ ಇತ್ತು. ಟ್ರೀಟ್ಮೆಂಟ್ ಸರಿ ಹೋದರೂ ಮನೆಗೆ ಹೋದ್ವಿ, ಮತ್ತೆ ಆರೋಗ್ಯ ಕೆಟ್ಟೋಯ್ತು, ಮತ್ತೆ ಬಂದ್ವಿ. ಲಾಸ್ಟ್ 1 ವೀಕಿಂದ ಹಾಸ್ಪಿಟ್ಲಲ್ಲೇ ಇದ್ದರು. ಒಂದು 3 ಡೇಸ್ ಬ್ಯಾಕ್ ಕಾಂಪ್ಲಿಕೇಶನ್ ಶುರು ಆಯಿತು. ಆವಾಗಲೇ ರವೀಂದ್ರ ಅವ್ರು ಹೇಳಿದಾಗೆ. ಸೊ ಆದಷ್ಟು ಪ್ರಯತ್ನ ಪಟ್ವಿ, ಡಾಕ್ಟ್ರುಗಳು ಪ್ರಯತ್ನ ಪಟ್ಟರು. ಇದು ರೆಗ್ಯುಲರ್ ಆಗಿ ಇವರು ಟ್ರೀಟ್ಮೆಂಟ್ ನಡೀತಾ ಇದ್ದಂಥ ಆಸ್ಪತ್ರೆ. ಹಾಗಾಗಿ ಕೊನೆಗೆ ಏನು ಉಳಿಸ್ಕೊಳಕ್ಕಾಗಲಿಲ್ಲ. ಒಂದು 2:30 ಅಷ್ಟೊತ್ತಿಗೆ ಕೊನೆಗೆ ಉಸಿರು ಹೇಳಿದ್ರು. ಆಮೇಲೆ ಗುರು ಅವರು ಹೇಳಿದ ಹಾಗೆ ಕ್ರಿಮೇಷನ್ ಬಗ್ಗೆ ಅವರ ಸಂಬಂಧಿಕರಲ್ಲಿ ಸ್ವಲ್ಪ ಹಿರಿಯರು ಅವರ ಒಂದು ಮಾರ್ಗದರ್ಶನ ತಗೊಂಡು ಅವರು ಯಾವ ರೀತಿ ಹೇಳ್ತಾರೋ ಹಾಗೆ ಮಾಡಬೇಕಾಗಿದೆ. ಸೊ ಹಾಗಾಗಿ ಆ ನಿರ್ಧಾರಗಳನ್ನು ಅವ್ರ ಜೊತೆ ಮಾತಾಡಿ ಗುರು ಅವರು ಮಾಡ್ತಾರೆ.
ಯಾವುದೇ ಮಾಹಿತಿ ಇದ್ರೂ ನಿಮಗೆ ಮಾಧ್ಯಮದ ಮುಖಾಂತರ ಜನಗಳಿಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ